ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಟೊಮೆಟೊಗಳನ್ನು ಉಪಯೋಗಿಸ್ಬಿಟ್ಟು ಟೊಮೆಟೊ ತೊಕ್ಕು ಅಥವಾ ಟೊಮೆಟೊ ಉಪ್ಪಿನಕಾಯಿ ಅಂತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಆ್ಯಕ್ಚುಲಾಗಿ ಟೊಮೆಟೊ ಸೀಸನ್ನು, ತುಂಬ ಟೊಮೆಟೊಗಳು ನಿಮಗೆ ಫಾರ್ಮರ್ಸ್ ಮಾರ್ಕೆಟಲ್ಲಿ ಹೋದರೆ ಸಿಗತ್ತಲ್ಲ. ಅದರಿಂದ ಆ ಟೊಮೆಟೊಗಳನ್ನು ನೋಡಿದ್ರೆ ನಿಮಗೆ ಮನೆಗಂತೂ ತರಬೇಕು ಅನಿಸುತ್ತೆ. ತಂದು ಆಮೇಲಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆ ಥರ ಇದ್ದಾಗ ಈ ಟೊಮೆಟೊ ಪಿಕಲ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಉಪ್ಪಿನಕಾಯಿನ ಅಥವಾ ಟೊಮೆಟೊ ತೊಕ್ಕನ್ನು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸುಮಾರು ಒಂದು 20 ಈ ಸೈಜಿನ ಟೊಮೆಟೊಗಳು, ಇಲ್ಲಾಂತಂದರೆ 4 ಪೌಂಡಿನಷ್ಟು ಟೊಮೆಟೊಗಳು. ರೋಮಾ ಟೊಮೆಟೊಸ್ ತೊಗೊಂಡ್ರೆ ಅದರಲ್ಲಿ ನೀರಿನ ಅಂಶ ಹೆಚ್ಚಿರಲ್ಲ, ಅದರಿಂದ ಹೆಚ್ಚು ಟೈಮ್ ಬೇಕಾಗಲ್ಲ ಇಂಗಕ್ಕೆ. ಈ ಥರದ್ದಾದರೆ ಇದು ಸುಮಾರು ಹೊತ್ತು ತೊಗೊಳುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಆಮೇಲಿಂದ ಸಣ್ಣದಾಗಿ ಹೆಚ್ಕೋಬೇಕು. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. 3 ರಿಂದ 4 ಟೀ ಸ್ಪೂನ್ನಷ್ಟು ಹಚ್ಚಿಮೆಣಸಿನ ಪುಡಿ, 2.5 ಟೀ ಸ್ಪೂನ್ನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ, ಇದನ್ನು ತುರಿದಿಟ್ಕೊಂಡಿದ್ದೀನಿ. ಸುಮಾರಾಗಿ 2 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಇದನ್ನು ತೊಳೆದು ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರಿ. 1/4 ಟೀ ಸ್ಪೂನ್ನಷ್ಟು ಅರಿಶಿನ, ಸುಮಾರಾಗಿ 3 ಟೀ ಸ್ಪೂನ್ನಷ್ಟು ಉಪ್ಪು, ಒಗ್ಗರಣೆಗೆ 6 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ನೀವು ಪುಡಿ ಇಂಗನ್ನು ಉಪಯೋಗಿಸ್ತಾ ಇದ್ದರೆ ಒಂದು 1/4 ಟೀ ಸ್ಪೂನ್ನಷ್ಟು ಇಂಗಿನ ಒಂದು ಪೌಡರ್, ಇಲ್ಲಾಂದರೆ ಈ ಥರದ್ದು ಉಪಯೋಗಿಸ್ತಿದ್ರೆ ಸುಮಾರಾಗಿ ಒಂದು ದೊಡ್ಡ ಪಿಂಚಷ್ಟು ತೊಗೊಂಡಿರಿ. 1 ಟೀ ಸ್ಪೂನ್ನಷ್ಟು ಸಾಸಿವೆ, 1-2 ಒಣಮೆಣಸಿನ್ಕಾಯಿ ಅದನ್ನು ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಒಂದು 15 ರಿಂದ 20 ಕರಿಬೇವಿನ ಎಲೆಗಳು. ಮೊದಲಿಗೆ ಒಂದು ಬಾಣಲೆ ಅಥವಾ ಈ ದಪ್ಪದಾಗಿರೋವಂಥ ಪಾತ್ರೆ ಇಟ್ಟು ಮೆಂತ್ಯನ ಹುರ್ಕೊಳ್ಳೋಣ. ಮೆಂತ್ಯ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಷ್ಟು ಹುರಿಬೇಕು. ಮೆಂತ್ಯನ ತುಂಬ ಕಪ್ಪಾಗಕ್ಕೆ ಬಿಡಬೇಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಕ್ಕೋಬೇಕು. ಈ ಗೋಲ್ಡನ್ ಬ್ರೌನ್ ಆಗುವಾಗ ಇದು ಒಂದು ಸ್ವಲ್ಪ ಪಟಪಟ ಅಂತ ಸಿಡಿಯುತ್ತೆ, ಸ್ವಲ್ಪ ಶಬ್ದ ಬರುತ್ತೆ. ಈಗ ನೋಡಿ ಇದು ಕರೆಕ್ಟಾಗಿ ಆಗಿದೆ. ಅದು ಈ ಥರ ಆದಾಗ ನೀವು ಈ ಪಾತ್ರೆನಲ್ಲೇ ಬಿಡಬೇಡಿ, ಬಿಟ್ಟರೆ ಅದು ಸೀದೋದಂಗೆ ಆಗುತ್ತೆ. ಸೊ ಇದನ್ನ ತಕ್ಷಣ ನೀವು ಮಿಕ್ಸರಲ್ಲಿ ಪುಡಿ ಮಾಡೋದಾದರೆ ಮಿಕ್ಸರಿಗೆ ತಗೊಳ್ಳಿ. ಇಲ್ಲಾಂತಂದರೆ ಈ ಥರ ಕುಟ್ಟಾಣಿ ಇಟ್ಕೊಂಡಿದ್ರೆ ನೀವು ಅದರಲ್ಲಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು. ಇಲ್ಲ ಮಿಕ್ಸರಲ್ಲಿ ಕೂಡ ಮಾಡ್ಕೊಬೋದು. ಈಗ ಮತ್ತೆ ನಾವು ಒಲೆಗೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಬಿಟ್ಟು, ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಬೇಕು. ಯಾಕೆ ಅಂತಂದರೆ ಸ್ವಲ್ಪ ಇದು ಟೊಮೆಟೊ ನೀರಾಗಿದೆಯಲ್ಲ, ಕುದಿಯುವಾಗ ತುಂಬ ಹಾರುತ್ತೆ ಸುತ್ತಮುತ್ತ, ಅದಕ್ಕೋಸ್ಕರ ನೀವು ದೊಡ್ಡ ಪಾತ್ರೆನೇ ತಗೊಳ್ಳಿ. ಸ್ವಲ್ಪ ಇದಕ್ಕೆ 6 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ತುಂಬ ದಿವಸ ಇಡ್ತೀನಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಬಿಸಿ ಆಗುತ್ತೋ ಸಾಸಿವೆ, ಇಂಗು ಹಾಕಿ ಸಾಸಿವೆ ಚಟಗುಟ್ಟಿದ ಮೇಲೆ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಮುರಿದ್ಬಿಟ್ಟು ಹಾಕಿ, ಆಮೇಲೆ ಈ ಕರಿಬೇವಿನ ಸೊಪ್ಪು ಇದನ್ನು ಹಾಕಿದ್ಮೇಲೆ ಈ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ. ಈ ಟೊಮೆಟೊ ಹಾಕಿದ್ಮೇಲೆ ಅದ್ರ ಜೊತೆಗೇನೆ ಅರಿಶಿನ ಮತ್ತು ಹುಣಸೆ ಹಣ್ಣು ಎರಡನ್ನೂ ಹಾಕಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಹೈ ಹೀಟಲ್ಲಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡಿ. ಮೆಂತ್ಯನ ಪುಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ವಾರ್ಮ್ ಆಗಿದ್ದಾಗಲೇ ಮಾಡಿದ್ರೆ ಪುಡಿ ಚೆನ್ನಾಗಾಗತ್ತೆ. ಈ ಮೆಂತ್ಯನ ಈಗ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ, ಸಣ್ಣದಾಗಿ ಪುಡಿಯಾಗಿದೆ. ಟೊಮೆಟೊ ಬೇಯೋ ತನಕ ಇದು ಹೈ ಹೀಟಲ್ಲೇ ಇರಲಿ. ಈಗ ಇದು ಸುಮಾರು ಒಂದು 10-12 ನಿಮಿಷದಿಂದ ಹೈ ಹೀಟಲ್ಲಿ ಕುದೀತಾ ಇದೆ ನೋಡಿ. ಆದರೂ ಇದಿನ್ನು ಟೊಮೆಟೊಗಳು ಇನ್ನೂ ಬೆಂದಿಲ್ಲ. ಒಂದು 10 ನಿಮಿಷ ಆದಮೇಲೆ ಈ ಶುಂಠಿನೂ ಹಾಕ್ಬಿಡಿ. ಶುಂಠಿನೂ ಹಾಕಿ ಮಿಕ್ಸ್ ಮಾಡಿ. ಒಟ್ಟು ಒಂದು 20 ನಿಮಿಷ ಆಗಿದೆ ನೋಡಿ. ಸುಮಾರು ನೀರು ಎವಾಪ್ರೇಟ್ ಆಗಿದೆ ಮತ್ತು ಸುಮಾರಾಗಿ ಈ ಟೊಮೆಟೊಗಳು ಕೂಡ ಬೆಂದಿದೆ. ಈ ಟೈಮಿಗೆ ನೀವು ಚಿಲ್ಲಿ ಪೌಡರು, ಅದೇ ಹಚ್ಚಿಮೆಣಸಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಟನ್ನು ಮೀಡಿಯಮ್ ಲೋ ಅಥವಾ ಮೀಡಿಯಮ್ಗೆ ಇಟ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ನೀರೆಲ್ಲ ಪೂರ್ತಿ ಇಂಗಿಬಿಟ್ಟು ನಿಮಗೆ ಈ ಸೈಡಿಂದ ಎಣ್ಣೆ ಬಿಡಕ್ಕೆ ಬರುತ್ತಲ್ಲ ಅಲ್ಲಿ ತನಕ ಇದು ನೀವು ಕುದಿಸ್ತಾನೇ ಇರಬೇಕು. ಇದನ್ನು ಯಾವಾಗಲೂ ಏನಿದು ಬಂದು ಮಿಕ್ಸ್ ಮಾಡಬೇಕಂತ ಏನಿಲ್ಲ. ಒಂದು 10 ನಿಮಿಷಕ್ಕೆ ಒಂದ್ಸಲ ಸುಮ್ಮನೆ ಒಂದು
ಒಂದ್ಸಲ ನೋಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ. ಯಾಕೆಂದರೆ ಇದು ನೀರಾಗಿರೋದ್ರಿಂದ ಇದರಲ್ಲಿ ತಳ ಹತ್ತುವಂಥದ್ದು ಏನೂ ಇಲ್ದಲೇ ಇರೋದ್ರಿಂದ ನೀರು ಹಿಂಗ ತನಕ ಏನು ತೊಂದರೆ ಇಲ್ಲ. ಇದು ಸುಮಾರಾಗಿ ನಿಮಗೆ 1 ಗಂಟೆ ತೊಗೊಳುತ್ತೆ. ಇದು ಚೆನ್ನಾಗಿ ಕುದ್ದು ನೀರೆಲ್ಲ ಹಿಂಗಬೇಕು. ನೀರಿನ ಅಂಶ ಕಮ್ಮಿ ಆಗ್ತಾ ನೀವೊಂದು ಸ್ವಲ್ಪ 5 ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡಿ. ದಪ್ಪ ತಳದ ಪಾತ್ರೆ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ತೆಳು ಇದ್ದರೆ ನೀರಿನ ಅಂಶ ಮೇಲೆ ಕೂತ್ಕೊಂಡು ಟೊಮೆಟೊ ಅಂಶ ಕೆಳಗಡೆ ಇರುತ್ತೆ, ಆವಾಗ ಸೀದು ಹೋಗ್ತದೆ. ಈಗ ಇದು ಇನ್ನೊಂದು 10 ನಿಮಿಷ ಆಗಿದೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ನನಗೆ. ಇವಾಗ ಇನ್ನೊಂದು 5 ನಿಮಿಷ ಆಗಿದೆ. ಸೊ ಇದು ನೀರು ಇಂಗ್ತಾ ನೀವು ಸ್ವಲ್ಪ ಹತ್ತಿರಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. 40 ನಿಮಿಷ ಆಗಿದೆ ನಾವಿಟ್ಟು. ನೋಡಿ ಇಲ್ಲಿ ಆ್ಯಕ್ಚುಲಾಗಿ ನಿಮಗೆ ಇಲ್ಲಿ ಎಣ್ಣೆ ಬಿಡ್ತಾ ಇರೋ ಹಾಗೆ ಕಾಣುತ್ತೆ, ಆದರೆ ಪೂರ್ತಿ ಇನ್ನೂ ಹಿಂಗಿಲ್ಲ ಇದು. ಆದರೆ ನೀವು ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇದು ಆಗ್ತಾ ಬರ್ತಾ ಇದೆ. ಎಣ್ಣೆ ಎಲ್ಲ ನೋಡಿ ಈ ಥರ ಒಂಥರ ಉಗುಳ್ದಂಗೆ ಅಂತ ಹೇಳ್ತೀವಿ ನಾವು, ಅಂದರೆ ಒಂಥರ ಎಣ್ಣೆ ಎಲ್ಲ ಆಚೆ ಬಿಡ್ತಾ ಇದೆ ಈ ಮಿಕ್ಸಿಂದ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಮೆಂತ್ಯ ಪುಡಿನ ಹಾಕಬೇಕು. ಮೆಂತ್ಯ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾ ಇರಿ, ಯಾಕೆಂದರೆ ಮೆಂತ್ಯ ಗಟ್ಟಿ ಮಾಡಿಬಿಡುತ್ತೆ ಈ ಮಿಕ್ಸನ್ನು. ಅದರಿಂದ ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಇದು ಪೂರ್ತಿ ಮಾಡಾದ್ಮೇಲೆ ಒಂದು ಸಲ ರುಚಿ ನೋಡಿ. ಇದಕ್ಕೆ ಉಪ್ಪು, ಖಾರ, ಹುಳಿ ಅಥವಾ ಹುಳಿ ಹೆಚ್ಚಾಗಿದ್ದರೆ ಬೆಲ್ಲ ಹೆಚ್ಚಾಗಿದ್ರೆ ನೀವು ಇನ್ನೊಂಚೂರು ಹುಣಸೆ ಹಣ್ಣನ್ನು ನೀರನ್ನ ಹಾರೋ ಹಾಕಿ ಮತ್ತೆ ಇಂಗಿಸ್ಬೋದು, ಅಥವಾ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೋಬೋದು. ನಿಮ್ಗೆ ಅನ್ನಿಸ್ಬೋದು ಈ ಟೊಮೆಟೊನೇ ಹುಳಿ ಇದ್ದರೆ ಅದ್ರ ಜೊತೆಗೆ ಹುಣಸೆ ಹಣ್ಣು ಯಾಕೆ ಹಾಕಿದ್ದೀವಿ ಅಂತ. ಆ ಹುಣಸೆ ಹಣ್ಣು ಹಾಕೋದ್ರಿಂದ ಒಂದು ಟೊಮೆಟೊ ಫ್ಲೇವರ್ನ ಅದು ಹೆಚ್ಚು ಮಾಡುತ್ತೆ ಅನಿಸುತ್ತೆ. ಹಾಕಲೇಬೇಕಂತೇನಿಲ್ಲ, ನಿಮ್ಮ ಹತ್ರ ಇಲ್ಲದೆ ಹೋದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ ಇದು ಆಲ್ಮೋಸ್ಟ್ ಎಷ್ಟು ಗಟ್ಟಿಯಾಗಿದೆ. ನಿಮಗೆ ಎಣ್ಣೆ ಎಲ್ಲ ಈಗ ಒಂಥರ ಒಂದು ಉಂಡೆ ಥರ ಬರುತ್ತೆ. ಇದು ಈ ಟೊಮೆಟೊ ತೊಕ್ಕು ಮಾಡೋದು ನಿಮಗೆ ಈ ಬರ್ಫಿಗಳನ್ನು ಮಾಡೋದಂಗೆ ಎಣ್ಣೆನ ಇದು ಆಚೆ ಹಾಕತ್ತೆ. ಈ ಮಿಕ್ಸ್ ತುಪ್ಪನ ನಮಗೆ ಸ್ವೀಟ್ ಮಿಕ್ಸ್ ಆಚೆ ಹಾಕತ್ತಲ್ಲ, ಅದೇ ಥರ ನೋಡಿ ಎಲ್ಲ ಒಂದಾಗತ್ತೆ. ಈ ಥರ ಹಿಂಗೆ ಉಂಡೆ ಥರ ಬಂದಾದ್ಮೇಲೂ ನೀವು ಹುರಿತಾ ಇರಿ. ಇದು ಹುರಿತಾ ಇದ್ದ ಹಾಗೂ ನಿಮಗೆ ನಾವು ಎಣ್ಣೆ ಮೊದಲು ಹಾಕಿರ್ತೀವಲ್ಲ ಸುಮಾರು, ಇವಾಗ ಇದಕ್ಕೆ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಲ್ವ, ಹೆಚ್ಚು ಕಮ್ಮಿ ಸುಮಾರು ಎಣ್ಣೆ ನಿಮಗೆ ಹಿಂಗೆ ಹಿಡಿದಾಗ ಇಲ್ಲಿ ಬಂದು ನಿಲ್ಲುತ್ತೆ. ಅಲ್ಲಿ ತನಕ ಹುರಿಬೇಕು. ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಬಾಟ್ಲಿಗೆ ಹಾಕೋಕ್ಕೆ ಮುಂಚೆ ಪೂರ್ತಿ ಆರಬೇಕಿದು. ಈಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಟೊಮೆಟೊ ತೊಕ್ಕು ರೆಡಿಯಾಗಿದೆ. ಇದು ಪೂರ್ತಿ ಆರಿದ್ಮೇಲೆ ಒಂದು ಗಾಜಿನ ಶೀಶೆ ಅಂದರೆ ಗ್ಲಾಸ್ ಬಾಟಲ್ಗೆ ಹಾಕಿ ತೆಗೆದಿಟ್ಕೊಳ್ಳಿ. ಅದು ಚೆನ್ನಾಗಿ ಒಣಗಿರಬೇಕು. ಸ್ವಲ್ಪ ನೀರಿನ ಅಂಶ ಇದ್ರೂ ಕೂಡ ಇದು ಕೆಟ್ಟು ಹೋಗುತ್ತೆ. ನೀವು ಆಚೆ ಕಡೆನೇ ಇಟ್ಟರೆ ಇದು ಸುಮಾರು 1 ವಾರ ಏನೂ ಆಗೋದಿಲ್ಲ. ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಹೆಚ್ಚು ದಿವಸ ಇರುತ್ತೆ. ಒಂದು 3 ವಾರ ಆರಾಮಾಗಿರ್ಬೋದು, 3-4 ವಾರ. ಮತ್ತು ಇದು ಇನ್ನೊಂದೇನೆಂದರೆ ನೀವು ಬೇರೆ ಊರಿಗೆ ಹೋಗುವಾಗ ಇದನ್ನು ಜೊತೆಗೆ ತೊಗೊಂಡೋದ್ರೆ ಮಾಡಿಕೊಂಡು ಚಪಾತಿ ಜೊತೆಗೆ ತಿನ್ಕೋಬೋದು. ಮತ್ತು ಬಿಸಿಯಾದ ಅನ್ನ, ರೈಸ್ ಕುಕ್ಕರ್ ತೊಗೊಂಡು ಹೋಗಿದ್ರೆ ಬಿಸಿಯಾದ ಅನ್ನ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ತಿಂದರೆ ನಿಮಗೆ ಮನೆ ಅಡುಗೆ ಮಿಸ್ ಆಗೋದಿಲ್ಲ. ಸೊ ಈಗ ಈ ಟೊಮೆಟೊ ತೊಕ್ಕನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.